ನಮಸ್ಕಾರ ಕರ್ನಾಟಕ. ಈ ಒಂದು ಕಸ್ಟಮರ್ ಕೋಲಾರಿಂದ ಗಾಡಿನ ತಗೊಂಡ್ ಬಂದ್ರು. ಕೀರ್ತಿ ಅಂತ ಹೇಳಿ ಕಸ್ಟಮರ್ ಹೆಸರು. ಲಾಸ್ಟ್ ಶನಿವಾರ ತಗೊಂಡ್ ಬಂದು ನಾನು ಕೂಡ ಈ ಗಾಡಿಗೆ ಟ್ರಯಲ್ ಹೋಗಿದ್ದೆ. ಗಾಡಿ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಸೆಕೆಂಡ್ ಅಂಡ್ ಥರ್ಡ್ ಗೇರ್ ಅಲ್ಲಿ ಹಂಪ್ಸ್ ಹತ್ರ ಅಥವಾ ಅಪ್ಪಿರ ಒಂದು ಮೋಷನ್ ಅಲ್ಲಿ ಗಾಡಿನ ಟ್ರಯಲ್ ಮಾಡಿದ್ರೆ ಹಮ್ಮಿಂಗ್ ನಾಯ್ಸ್ ಬರ್ತಾ ಇತ್ತು. ಗೇರ್ ಬಾಕ್ಸ್ ಅಲ್ಲಿ ಕರ 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 ಸೌಂಡ್ ಬರ್ತಾ ಇತ್ತು. ಸುಮಾರು ಕಡೆ ಕೇಳಿದ್ರೆ ತುಂಬಾ ಪ್ರಾಬ್ಲಮ್ ಇದೆ, ಗೇರ್ ಬಾಕ್ಸ್ ನೇ ಬಿಚ್ಚಬೇಕು ಅಂಡ್ ಮೋರ್ ಓವರ್ ಮೇಜರ್ ಇಶ್ಯೂಸ್ ಇರುತ್ತೆ ಎಲ್ಲ ಅಂತ ಹೇಳಿದ್ರು. ಕಂಪ್ಲೀಟ್ ಎಲ್ಲ ಬಿಚ್ಕೊಂಡಿದೀವಿ. ಯಾವ್ದೋ ಒಂದು ಬೇರಿಂಗ್ ಮಾತ್ರ ಹೋಗಿದೆ ಗೇರ್ ಬಾಕ್ಸ್ ನಲ್ಲಿ. ಬೇರಿಂಗ್ ನ ಐಡೆಂಟಿಫೈ ಮಾಡ್ಕೊಂಡು ಲೇತ್ ಅಲ್ಲಿ ಹೊಸ ಬೇರಿಂಗ್ಸ್ ಹಾಕ್ಬೇಕಾಗುತ್ತೆ. ಇದೆಲ್ಲ ಕಂಪ್ಲೀಟ್ ವೆಹಿಕಲ್ ನಲ್ಲಿ ಯಾವ್ದಾನ ಒಂದು ಬೇರಿಂಗ್ ಅಲ್ಲಿ ಒಂದು ಟೀತ್ ಏನಾದ್ರು ಸೌದಿದ್ರು ಕೂಡ ಹಮ್ಮಿಂಗ್ ನಾಯ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಬಿಚ್ಚಿ ರೆಕ್ಟಿಫೈ ಮಾಡಿದೀವಿ. ಕಸ್ಟಮರ್ ಬಂದು ನೋಡ್ತೀನಿ ಅಂತ ಹೇಳಿದ್ದಾರೆ. ಗೇರ್ ಬಾಕ್ಸ್ ನೆಲ್ಲ ಬಿಚ್ಕೊಂಡ್ರೆ ಆಲ್ಮೋಸ್ಟ್ ಒಂದು ವಾರ ಬೇಕಾಗುತ್ತೆ. ಮತ್ತೆ ಗಾಡಿ ನೀಟಾಗಿ ರೆಡಿ ಮಾಡಿ 2 ದಿನದಲ್ಲೇ ಮುಗಿಸ್ಬೋದು. ಲೀಕೇಜಸ್ ಎಲ್ಲ ಸ್ಟಾರ್ಟ್ ಆಗ್ಬಾರ್ದು ಅಂದ್ಬಿಟ್ರೆ ಮತ್ತೆ ತಿರ್ಗಾ ನೀಟಾಗಿ ಕವರ್ ಮಾಡ್ಬೇಕಾಗತ್ತೆ. ಒಂದು ವೆಹಿಕಲ್ ನ ಅಪರ್ಚುನಿಟಿ ಕೊಟ್ಟಿರ್ತಕ್ಕಂಥ ಕಸ್ಟಮರ್ಗೆ ಅಂತ ಹೇಳ್ತಾ, ಒಂದು ಮೈನರ್ ಸೌಂಡ್ ಇದ್ದಾಗಲೇ ನಿಮ್ಮ ಒಂದು ವೆಹಿಕಲ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅದು ಮೈನರ್ ಇಂದ ಮೇಜರ್ ಪ್ರಾಬ್ಲಮ್ಸ್ ಗೆ ಕನ್ವರ್ಟ್ ಆಗ್ಬೋದು. ಮೇನ್ ಬಂದು ಇಂಜಿನ್ ರಿಲೇಟೆಡ್, ಗೇರ್ ಬಾಕ್ಸ್ ರಿಲೇಟೆಡ್ ವರ್ಕ್ಸ್ ಇದ್ರೆ ಆಮೇಲೆ ಮಾಡ್ಸಿಲ್ಲ ಅಂದ್ರೆ ಪರವಾಗಿಲ್ಲ. ನಿಯರ್ ಬೈ ನಿಮ್ಮ ಒಂದು ವರ್ಕ್ ಶಾಪ್ಸ್ ಅಲ್ಲಿ ಫಸ್ಟ್ ರೆಕ್ಟಿಫೈ ಮಾಡಿಸ್ಕೊಳ್ಳಿ. ಮೈನರ್ ಇದ್ದಾಗಲೇ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಅದು ಮೇಜರ್ ಲೆವೆಲ್ಗೆ ಹೋಗೋದಿಲ್ಲ ಅಂತ ಹೇಳ್ತಾ, ಈ ಒಂದು ಆಪರ್ಚುನಿಟಿ ಕೊಟ್ಟಿರ್ತಕ್ಕಂಥ ಕಸ್ಟಮರ್ಗೆ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಸಾನ್ವಿ ಆಟೋ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀವಿ. ಒಂದು ಎಂಡ್ ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.